ಶಿವರಾಮ್ ಕಾರಂತ ಪ್ರತಿಷ್ಠಾನ ಮೂಡಬಿದ್ರೆ ವತಿಯಿಂದ ಕಳೆದ 3 ದಶಕಗಳಿಂದ ಹಿರಿಯ ಸಾಹಿತಿ ಶಿವರಾಮ್ ಕಾರಂತರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದು, ಈ ಸಾಲಿನಲ್ಲಿ ಕೂಡ ಕೊಡಮಾಡುವ ಶಿವರಾಮ್ ಕಾರಂತ ಪ್ರಶಸ್ತಿಯನ್ನು ನಾಡಿನ ಹಿರಿಯ ವಿದ್ವಾಂಸ ಬೆಳ್ತಂಗಡಿಯ ತಾಲ್ತಜೆ ವಸಂತ್ ಕುಮಾರ್, ನಾಟಕಗಾರ ಟಿಎನ್ ಸೀತಾರಾಮ್ ಅವರಿಗೆ ಹಾಗೂ ಸಮಾಜ ಮಂದಿರ ಸಭಾಕ್ಕೆ ಘೋಷಿಸಿದೆ ಎಂದು ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಮಾವಿನಕುಡಿಯವರು ತಿಳಿಸಿದ್ದಾರೆ. ಅವರು ಕನ್ನಡ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ಪ್ರಶಸ್ತಿಯು ತಲಾ 10,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಪತ್ರಗಳನ್ನು ಒಳಗೊಂಡಿರುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವರಾಮ ಕಾರಂತ ಪುರಸ್ಕಾರಕ್ಕೆ ಕೃತಿಗಳನ್ನು ಆಹ್ವಾನಿಸಲಾಗಿದ್ದು, ಉಜಿರೆ ಎಸ್ಟಿಎಂ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕ ಹಳೆಮನೆ ರಾಜಶೇಖರ ಅವರ ಸೂರ್ಯ ಜಲ ಕೃತಿ, ಬೆಂಗಳೂರಿನ ವೈದ್ಯೆ ಡಾ ಕೆಎಸ್ ಚೈತ್ರ ಅವರ ದಂತಕಥೆಗಳು ಹಾಗೂ ಗೌರಿಬಿದನೂರು ತಾಲೂಕಿನ ಡಾ ಕ.ವೆಂ. ಶ್ರೀನಿವಾಸಮೂರ್ತಿ ಅವರ ಕನ್ನಡ ಚಿಂತನ ಕೃತಿಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರಶಸ್ತಿಯು ತಲಾ 5,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಪತ್ರಗಳನ್ನು ಒಳಗೊಂಡಿರುತ್ತದೆ. ಆಯ್ಕೆ ಸಮಿತಿಯ ಶಿಫಾರಸಿನ ಮೇರೆಗೆ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಇರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು, ₹1 ನಾವು ಬಹಳ ಮಹತ್ವದ್ದು ಅಂತ ತಿಳ್ಕೊಂಡಿದ್ದೀವಿ. ಶಿವರಾಮ ಕಾರಂತ ಪ್ರಶಸ್ತಿ ಈ ವರ್ಷದ್ದು ಯಾವ ಸರ್ಕಾರದ ಅನುದಾನವೂ ಇಲ್ಲದೆ ಕಳೆದ ಸುಮಾರು 3 ದಶಕಗಳಿಂದ ನಿರಂತರವಾಗಿ ಚಿಂತನಾಶೀಲ ಲೇಖಕರಾದ ಡಾಕ್ಟರ್ ಶಿವರಾಮ ಕಾರಂತರ ಹೆಸರಿನಲ್ಲಿ ಪ್ರತಿಷ್ಠಾನ ಸ್ಥಾಪಿಸಿಕೊಂಡು ಕನ್ನಡದ ಹಿರಿಯ ವಿದ್ವಾಂಸರಿಗೆ ಮತ್ತು ಸಂಸ್ಕೃತಿಯಲ್ಲಿ ಕೆಲಸ ಮಾಡಿದ ಪ್ರತಿಭಾವಂತರಿಗೆ, ಸಂಸ್ಥೆಗಳಿಗೆ ಪ್ರತಿ ವರ್ಷವೂ ಶಿವರಾಮ ಕಾರಂತ ಪ್ರಶಸ್ತಿ ನೀಡುತ್ತಾ ಬಂದಿದೆ. ಈ ವರ್ಷ ಶಿವರಾಮ ಕಾರಂತ ಪ್ರಶಸ್ತಿಗಳಿಗೆ ನಾಡಿನ ಬಹುಮುಖಿ ವಿದ್ವಾಂಸರಾದ ಡಾಕ್ಟರ್ ತಾಳ್ತಜೆ ವಸಂತಕುಮಾರ್ ಅವರನ್ನು ಮತ್ತು ನಾಟಕಕಾರರು ದೂರದರ್ಶನ ಭಾಷೆಯನ್ನು ವೈಚಾರಿಕ ಮಾಧ್ಯಮವನ್ನಾಗಿ ಮಾಡಿ ಕರ್ನಾಟಕದ ಮನೆ ಮನೆಗೆ ತಲುಪಿಸಿದ ಶ್ರೀ ಟಿ.ಎನ್. ಸೀತಾರಾಮರವರಿಗೆ ನೀಡಲು ಪ್ರತಿಷ್ಠಾನ ತೀರ್ಮಾನಿಸಿದೆ ಎಂದು ಡಾಕ್ಟರ್ ತಾಳ್ತಜೆ ಸೀತಾರಾಮರವರು ನಿಮಗೆಲ್ಲ ಬಹುಮುಖವಾಗಿ ಗೊತ್ತಿರುವಂತೆ ಹೇಗೆ ಒಂದು ಟಿವಿ ಮಾಧ್ಯಮವನ್ನು ಮನೆ ಮನೆಗೆ ತಲುಪಿಸಿ ಒಂದು ಸಾಮಾಜಿಕ ಎಚ್ಚರವನ್ನು ಅವರು ತಂದುಕೊಟ್ಟರು. ಅದಕ್ಕಾಗಿ ಅವರು ಖ್ಯಾತರಾಗಿದ್ದಾರೆ. ಇವರೆರಡರನ್ನ ಕೊಡುಗೆಯನ್ನು ಗಮನಿಸಿ ಈ ವರ್ಷ ಆಯ್ಕೆ ಸಮಿತಿ ಶಿವರಾಮ ಕಾರಂತ ಪ್ರಶಸ್ತಿಯನ್ನು ಇಬ್ಬರಿಗೆ ನೀಡಲು ತೀರ್ಮಾನಿಸಿದರು. ಇನ್ನು ಈ ಪರಿಚಾರಿಕೆ ಮಾಡೋರು ತುಂಬ ಮುಖ್ಯವಾದವರು. ಅವರು ನಿಜವಾಗ್ಲೂ ಹೇಳೋದಾದರೆ ಅವರಿಗೆ ಬರೆಯೋದಿಲ್ಲ, ಅನೇಕರು ಬರೆಯೋದಿಲ್ಲ. ಉದಾಹರಣೆಗೆ ಉಡುಪಿಯಲ್ಲಿ ಒಬ್ಬರು ಇರ್ಬೋದು, ಕಾರ್ಕಳದಲ್ಲಿ ಇರ್ಬೋದು, ಮತ್ತೊಬ್ಬರ ಕಡೆ ಇರ್ಬೋದು. ಅವರು ಈ ಸಂಘಟನೆ ಮಾಡೋದು, ಕಾರ್ಯಕ್ರಮಗಳನ್ನು ಏರ್ಪಡಿಸೋದು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಆ ಮೂಲಕ ಅವರು ನಾಡಿಗೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಅದನ್ನು ನಾನುಡಿಗಾಗಿ ನಿಸ್ವಾರ್ಥೆಯಿಂದ ಸಾಹಿತಿ, ಶಿಕ್ಷಣ, ಸಂಸ್ಕೃತಿಯ ಪರಿಚಾರಿಕೆ ಮಾಡುತ್ತಾ ಬಂದಿರುವ ಈ ವರ್ಷ ಮೂಡುಬಿದಿರೆ ಸಮಾಜ ಮಂದಿರ ಸಭಾಕ್ಕೆ ಈ ವರ್ಷ ಶಿವರಾಮ ಕಾರಂತ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ನೀಡುತ್ತಿರುವುದಾಗಿ ಮಾಧ್ಯಮದ ನಾವು ಹೇಳ್ತಾ ಇದ್ದೇವೆ. ಸಮಾಜ ಮಂದಿರ ಸಭಾದತ್ತು ಅದೊಂದು ದೊಡ್ಡ ಪುಣ್ಯದ ಸ್ಥಳ. ಅದು ಮಹಾವೀರ ಕಾಲ ಹುಟ್ಟಿದ್ದು ಅಲ್ಲೇ, ಆಳ್ವಾಸಿರ ನರಸಿಂಹ ಕಾಲ ಹುಟ್ಟಿದ್ದು ಅಲ್ಲೇ, ಅನೇಕ ಸಂಘ ಸಂಸ್ಥೆಗಳಿದೆ. ಆ ಕಾಲದಲ್ಲಿ ಭಾಳ ದೊಡ್ಡ ಪುಣ್ಯದ ಕಟ್ಟಡ ಅಂತೇಳಿ ನಾವು ಭಾವಿಸಿದ್ದೇವೆ. ಅದಕ್ಕಾಗಿ ನಾವು ಅವರಿಗೆ ಶಿವರಾಮ ಕಾರಂತ ಪ್ರಶಸ್ತಿಯನ್ನು ಕೊಟ್ಟಿದ್ವಿ. ಹಿಂದಿನ ಸರ್ತಿ ನಾವು ಮಂಡ್ಯ ಕರ್ನಾಟಕ ಸಂಘ ಕೊಟ್ಟಿದ್ದು, ಆಮೇಲೆ ಬೇರೆ ಬೇರೆ ಸಂಘಗಳಿಗೆ ಕೊಟ್ಟಿದ್ದೆವು. ಈ ವರ್ಷ ಮೂಡುಬಿದಿರೆ ಸಮಾಜ ಮಂದಿರ ಕೊಡಬೇಕು ಅಂತ ಆಯ್ಕೆ ಸಮಿತಿ ತೀರ್ಮಾನಿಸಿದೆ. ಇದು 3. ಇನ್ನು ಶಿವರಾಮ ಕಾರಂತ ಪುರಸ್ಕಾರ ಅಂತ ಏನು ಮಾಡ್ತೇವೆ, ನಾವು ಪುಸ್ತಕಗಳನ್ನು ಕರೀತೇವೆ. ಕಳೆದ 5 ವರ್ಷಗಳಿಂದ ನಮಗೆ ಯಾವ ಪುಸ್ತಕಗಳು ಬಂದಿರ್ತಾವೋ ಅಥವಾ ನಮ್ಮ ಗಣನೆಗೆ ಯಾವುದಾದ್ರು ಒಳ್ಳೆಯ ಪುಸ್ತಕಗಳು ಬಂದರೆ ಅದನ್ನು ನಾವು ಆಯ್ಕೆ ಮಾಡಿಕೊಂಡು ಕೆಲವು ಸರ್ತಿ ಕಳಿಸೋದಿಲ್ಲ. ಭಾಳ ಒಳ್ಳೆಯ ಅಂತ ಹೇಳೋದಲ್ಲ, ತುಂಬ ಜನ ವಿದ್ವಾಂಸರು ಪುಸ್ತಕಗಳನ್ನ ಪ್ರಶಸ್ತಿಗೆ ಕಳಿಸೋದಿಲ್ಲ. ಆವಾಗ ನಾವು ಆ ಪುಸ್ತಕ ತಪ್ಪೋಗ್ತದೆ. ಅದಕ್ಕೆ ನಾವೇ ಅದನ್ನು ಗಮನಿಸಿ ಕೆಲವು ಸರ್ತಿ ತರಿಸ್ಕೊಂಡು ಕೆಲವು ನಮ್ಮ ಗಮನಕ್ಕೆ ಬಂದಾಗ ಈಗೆಲ್ಲ ಅನೇಕ ಪತ್ರಿಕೆಗಳಲ್ಲಿ ಭಾನುವಾರ ಪತ್ರಿಕೆ ಗೊತ್ತಾಗುತ್ತೆ ಯಾವ್ಯಾವ ಒಳ್ಳೆಯ ಪುಸ್ತಕ ಬರ್ತಾ ಇದೆ ಅಂತ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪ್ರತಿಷ್ಠಾನದ ಉಪಾಧ್ಯಕ್ಷ ಶ್ರೀಪತಿ ಭಟ್, ಸದಸ್ಯ ರಾಜಾರಾಮ್ ನಾಗರಕಟ್ಟೆ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.